ಡೆಫಿನೇಷನ್ ಹೇಳ್ತಿರೋ ಇಲ್ಲ ಎಲ್ಲರಿಗೂ. ವಾಟ್ ಇಸ್ ಕಂಪ್ಯೂಟರ್ ಅಂದ ತಕ್ಷಣ ನಾವು ಅದಕ್ಕೆ ಕೊಡ್ತೀವಿ. ನಮ್ಗೆ 3+3 ಎಂಟ್ರಿ ಮಾಡೋದು ಗೊತ್ತದೆ, ನಮ್ಗೆ 6 ಐ ಡೋಂಟ್ ನೋ. 6 ಯಾರು ಕೊಡ್ಬೇಕು ನನಗೆ? 3+3 ಕಂಪ್ಯೂಟರ್ ಕೊಡು. ಎಸ್ ಆರ್ ನೋ? ಮಿನಿಮಮ್ ಒಂದು ಕಂಪ್ಯೂಟರ್ ಡೆಫಿನೇಷನ್ ಇದೆ. ಓಕೆ, ಈ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗಲ್ಲಿ ನಿಮಗೆ ಹಾಗೆ ಇದು ಸೆಮಿನಾರ್ ಅಂದರೆ ಸ್ವಲ್ಪ ಹೇಳ್ಬೋದು, ಬಟ್ ನಿಮ್ಮ ಪ್ರಾಕ್ಟಿಕಲಿ ಇನ್ನೂ ಇಂಟ್ರೆಸ್ಟಿಂಗ್ ಇರ್ತದೆ. ಮೀನ್ಸ್ ನೀವು ನಂಬ್ತಿರೋ ಇಲ್ಲ, ನಮ್ಮ ಸ್ಟೂಡೆಂಟ್ಸ್ ಇವಾಗ 1 ಇಯರಲ್ಲಿ 1 ಇಯರ್ ಕೋರ್ಸ್ ಮಾಡಿದ್ರಲ್ಲಿ ಒಂದು ನಾನು 3-4 ವರ್ಷದಿಂದ ನಾನು ಯಾವ ಹುಡುಗರು ಖಾಲಿ ಕೂತಿರಿ ಸರ್ ನಮ್ಮ ಹತ್ರ. ಪ್ರತಿಯೊಬ್ಬರು ತಮ್ಮದೇ ಆದಂಥ ಒಂದು ರಿಪೇರಿಂಗ್ಗೆ ಹಾಕೊಂಡಾರ. ಅಟ್ಲೀಸ್ಟ್ ದೊಡ್ಡ ದೊಡ್ಡ ಶೋರೂಮ್ ಇದೆ, ಡೆಲ್ ಅದ IPC ಇವಾಗ ಶೋರೂಮ್ನಲ್ಲಿ ಅದಾರ. ಅಟ್ಲೀಸ್ಟ್ ಏನೋ ಇಲ್ಲಪ್ಪ ಅಂದ್ರೆ ಅವ್ರ ಪಾಕೆಟ್ ಮನಿ ಅಂತಂದು 8,000 10,000 ಅಂತ ಸ್ಟಾರ್ಟಿಂಗ್ನ ಹೇಳ್ತಾರೆ. ಅದನ್ನ ಮಾಡ್ಕೊಂಡು ಎಲ್ಲರೂ ಈ ಕೋರ್ಸಿದ್ದು ಲಾಭ ತೊಗೊಂಡಾರೆ. ಸೊ ಇದ್ರ ಬಗ್ಗೆ ಭಾಳ ಡೀಟೇಲ್ ಹೇಳ್ಬೇಕಂದ್ರೆ ನಮಗೆ ಬಹಳಷ್ಟು ಲ್ಯಾಬ್ ಇದ್ರೆ ಇನ್ನೂ ಚೆನ್ನಾಗಿರ್ತದೆ. ಬಟ್ ಸೆಮಿನಾರ್ ಅನ್ನೋ ಉದ್ದೇಶಕ್ಕೆ ಸೊ ಇದು ನೀವು ನಮ್ಮಲ್ಲಿ ಕೋರ್ಸಸ್ ಇದೆ ಇವಾಗ. ಸೊ ಇಂಟ್ರೆಸ್ಟೆಡ್ ಪೀಪಲ್ ನೀವು ಮಾಡ್ಬೋದು. ಓಕೆ, ಏನಾದರೂ ಕೊಡಬೇಕಾಗಿ You can explain about the hardware. ಓಕೆ, Why it is called hardware and where it is used, who it is used. ವಾಟ್ ಈಸ್ ದ ಹಾರ್ಡ್ವೇರ್? ಹಾರ್ಡ್ವೇರ್ ಅಂದರೆ ಓಕೆ, ಇವಾಗ ನಾನು ಕಂಪ್ಯೂಟರ್ ನೀವು ಯಾವಾಗ ಅಂತೀರಿ, ಮೌಸ್ ಒಂದು ಸ್ವಲ್ಪ ದೂರ ಇಡ್ತೀನಿ, ಕೀಬೋರ್ಡ್ ಒಂದು ಕಡೆ ಇಡ್ತೀನಿ, CPU ಅಂತ ಹೇಳ್ತಾರೆ, CPU ಒಂದು ಕಡೆ ಇಡ್ತೀನಿ, ಮಾನಿಟರ್ ಒಂದು ಕಡೆ ಇಡ್ತೀನಿ. ಅದಕ್ಕೆ ನೀವು ಕಂಪ್ಯೂಟರ್ ಸಿಸ್ಟಮ್ ಅಂತೀರಿ ಅನ್ನಲ್ಲ. ಯಾಕಂದ್ರೆ ಒಂದು ಕಾರ್ ಅದ, ಇವಾಗ ಕಾರ್ 4 ಗಾಲಿ ಬೇರೆ ಬೇರೆ ಕಡೆ ಇಡ್ತೀನಿ, ಸ್ಟೇರಿಂಗ್ ಒಂದು ಕಡೆ ಇಡ್ತೀನಿ. ಅವಾಗ ಹೇಳ್ತೀರಿ ನೀವು ಅದಕ್ಕೆ ಕಾರ್ ಅಂತ ಸರ್, ಅದು ಸ್ಪೇರ್ ಅಂತ ಹೇಳ್ತೀವಿ. ಓಕೆ, ಸೊ ನಮ್ಮಲ್ಲಿ ಹಾರ್ಡ್ವೇರ್ ಮೀನ್ಸ್ ವಾಟ್? ಕಂಪ್ಯೂಟರ್ ಹಾರ್ಡ್ವೇರ್, ಫಿಸಿಕಲ್ ಪಾರ್ಟ್ಸ್ ಆಫ್ ದಿ ಕಂಪ್ಯೂಟರ್. ಫಿಸಿಕಲ್ ಪಾರ್ಟ್ಸ್ ಹೆಂಗ್ರಿ? ಇವಾಗ ಬೈಕಿಗೆ ಹೆಂಗೆ ಸ್ಪೇರ್ಸ್ ಅದಾವ, ಕಾರ್ ಹೇಗೆ ಸ್ಪೇರ್ಸ್ ಅದಾವ. ಸೊ ನಮ್ಮ ಕಂಪ್ಯೂಟರ್ನಲ್ಲಿ ಏನದಾವ? ಡಿಫ್ರೆಂಟ್ ಕಂಪೋನೆಂಟ್ಸ್, ಡಿಫ್ರೆಂಟ್ ಇಲೆಕ್ಟ್ರಾನಿಕ್ ಡಿವೈಸಸ್ ಅದಾವ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಕೀಬೋರ್ಡ್ ಅದ, ಇನ್ಪುಟ್ ಡಿವೈಸಸ್ ಅದಾವ, ಔಟ್ಪುಟ್ ಡಿವೈಸಸ್ ಅದಾವ. ಆ್ಯಂಡ್ ನಾವು CPU ಸೆಕ್ಷನ್ ಹೋದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳಿ. ಮೀನ್ಸ್ ಮೇನ್ ನಮ್ದು ಯಾವುದೇ ಕ್ಯಾಲ್ಕುಲೇಷನ್ ಇರ್ಬೋದು, ಯಾವುದೇ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಇರ್ಬೋದು, ಇಮೇಜ್ ಪ್ರೊಸೆಸಿಂಗ್ ಇರ್ಬೋದು. ಸರ್ ನಾನು ಎಡಿಟಿಂಗ್ ಮಾಡ್ತೀನಿ, ಕಂಪ್ಯೂಟರ್ ಡಿಸೈನ್ ಮಾಡ್ತೀನಿ, ಪ್ರತಿಯೊಂದು ವಿಚಾರ ಕಾರಣ ಯಾರನ್ನ ಮಾತ್ರ CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ತಾರೆ. ದೆನ್ ನೀವು ನೋಡಿರ್ಬೇಕಾದ ಸಿಸ್ಟಮ್ ಕೇಸ್, ಅದನ್ನ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕ್ಯಾಬಿನೆಟ್ ಅಂತ ಹೇಳ್ತೀವಿ. ಸಿಸ್ಟಮ್ ಟೋಟಲ್ ಟೆಕ್ನಿಕಲ್ ಹೇಳಬೇಕಾದ್ರೆ ಕ್ಯಾಬಿನೆಟ್ ಅಥವಾ ಸಿಸ್ಟಮ್ ಕೇಸ್ ಅಂತ ಹೇಳ್ತೀವಿ. ಮೇನ್ ಪ್ರೊಸೆಸರ್ ಬಿಚ್ಚಿ ನೋಡಲೇಬೇಕಾಗಿತ್ತಂದ್ರೆ ಈ ಕೋರ್ಸಲ್ಲಿ ನಾವೇನು ಮಾಡ್ತೀವಿ? ತೆಗೆದ ತೋರಿಸ್ಕೊಡ್ತೀವಿ. ಯಾಕಂದ್ರೆ ಮದರ್ ಬೋರ್ಡ್ ಒಳಗಡೆ ಇರುತ್ತೆ, ಅದರ ಮೇಲೆ ಇರುತ್ತೆ ಒಂದು CPU ಫ್ಯಾನ್ ಇರ್ತದೆ. ಯಾಕಂದ್ರೆ ನಿಮ್ಮ ಮೊಬೈಲ್ ನೋಡ್ರಿ ಒಂದು ಸೈಡ್ ನಿಮ್ಗೆ ಏನಾಗುತ್ತೆ, ಯಾವ ಗೇಮ್ ಆಡುವಾಗ ಬಹಳಷ್ಟು ನೀವು ಕಂಟಿನ್ಯೂಸ್ ಯೂಸ್ ಮಾಡುವಾಗ ಒಂದು ಸೈಡ್ ಹೀಟ್ ಆಗ್ತದೆ ಇಲ್ಲ. ಸೊ ಅಲ್ಲಿ ನಿಮಗೆ ಇರೋ ಜಾಗ ಯಾವುದಾದ್ರು? ಸೆಂಟ್ರಲ್ ಪ್ರೊಸೆಸಿಂಗ್ ಅಥವಾ CPU ಇರೋ ಜಾಗ. ಸೊ ನೀವು ಹೇಗೆ ಮೊಬೈಲ್ ಅಥವಾ ಕಂಪ್ಯೂಟರ್ ವರ್ಕ್ ಮಾಡ್ತಿರೋದು ಏನಾಗುತ್ತದೆ? ಹೀಟ್ ಅಪ್ ಆಗ್ತದೆ. ಸೊ ನಿಮಗೆ ಮದರ್ ಬೋರ್ಡಲ್ಲಿ ಫಿಟ್ ಇರುವಂಥ ಒಂದು ಚಿಪ್, ಮೆಮರಿ ಚಿಪ್ ಅಥವಾ ನಿಮ್ಮ ಪ್ರೊಸೆಸರ್ ಚಿಪ್, ಅದು ಅದರ ಮೇಲೆ CPU ಫ್ಯಾನ್ ಇರುತ್ತೆ. ಸೊ ನೆಕ್ಸ್ಟ್ ಬರ್ತಾ ಇರೋದು ನಮ್ಮ ಹತ್ರ RAM. ಕಂಪ್ಯೂಟರ್ ಹಾರ್ಡ್ವೇರ್ ಅಲ್ಲಿ